ನೀನು ನಿಮ್ಮ ಅಪ್ಪನ ಕೊಟ್ಟಿದ್ಯೋ ಇಲ್ಲ ನಾನು ಕೊಟ್ಟಿದ್ಯಾರ ನೀನು ಫಾರ್ಮ್ ಇಂಡಿಯಾ ಗಂಡು ನನ್ನ ಮಗನೇ ಲೇ ಗಂಡು ಮುಂಜ ನನ್ನ ಮಗನೇ ಅದಕ್ಕೆ ಈ ನನ್ನ ಮಕ್ಕಳಿಗೆ ನಾನು ಕೇಳೋದು ಈ ವಿಡಿಯೋ ಮುಖಾಂತರ ನಾನು ಇದು ಅಂತ್ಯ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ವಂಶಿಕನ್ಕೂನು ಈ ನಾಡೋಡಿಗೂ ಭಾಳ ವ್ಯತ್ಯಾಸ ಐತೆ. ನಾಡೋಡಿ ಅಂತಂದ್ರೆ 3 ಬಿಟ್ಟು ನಿಂತಿರ್ತಾರೆ. 3 ಬಿಟ್ಟು ಏನಕ್ಕೂ ಅವ್ರಕ ಮಾನ ಮರ್ಯಾದೆ ಅನ್ನೋದೇನು ಇರಲ್ಲ. ಈ ಲೋಫರ್ ಗಂಡು ನನ್ನ ಮಕ್ಳು ಕೇಳೋದು ರೆಡ್ ಹ್ಯಾಂಡಾಗ ಅವ್ನು ಹೇಳಿ ಫಾರ್ಮ್ ಇಂಡಿಯಾದವನು ಮತ್ತೆ ಇವನು ಮಂಜುನೋ ನಮ್ಮ ಅಪ್ಪನಿಗೆ ಹುಟ್ಟಿದ್ದೀನಿ ಅಂದ್ರೆ ನಾನು ಅವನಿಗೆ ಆಸ್ತಿ ಭಾಗ ಕೊಡ್ತೀನಿ. ಹೇಳ್ಮೀನ್ರಿ ನನ್ನ ಮಕ್ಕಳ್ಕ ಏಯ್ ಬರ್ರೋ ನಮ್ಮ ಅಪ್ಪನಿಗೆ ಹುಟ್ಟಿದಿಲ್ಲ ನಾನು ಹುಟ್ಟಿದ್ದೀನಿ ಅಂದ್ರು ರೆಡಿರಾ ಕೊಡ್ತೀನಿ ನಿಮ್ಗೆ ಆಸ್ತಿನ ಅಲ್ಲಿ ಭಾಗ ಇನ್ನೇನಣ್ಣ ಅದೊಂದು. ಆಮೇಲೆ ಈ ನನ್ನ ಮಕ್ಕಳು ನಮ್ಮ ವೈಯಕ್ತಿಕ ವಿಚಾರ ಅದು ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಏನೋ ನಿಮ್ಮ ಹೆಂಡ್ರ ಪಕ್ಕದಾಗ ಮಲ್ಕೊಂಡಿರೋದು ನಿನ್ನ ಮಕ್ಕಳನ್ನ ನೀನೇ ದಿಸಿದ್ಯಾ ಅನ್ನೋದ್ರಕ ಪ್ರೂಫ್ ಇದ್ರೆ ನನ್ನ ಮಕ್ಕಳ ಹಾಕ್ರೋ. ಏ ಫಾರ್ಮ್ ಇಂಡಿಯಾ ಗಂಡು ನನ್ನ ಮಗನೇ ನಿನ್ನ ಮಕ್ಕಳು ನಿನಗೆ ಹುಟ್ಟವೆ ನಿನಗೆ ಹುಟ್ಟೈತೆ ಅಂದ್ರೆ ಹಾಕೋ ನೀನು ಗಂಡು ನನ್ನ ಮಗನೇ. ಯಾಕೋ ಈ ಥರ ಮಾಡ್ತಾ ಇದೀಯಾ? ನಿಂದು 1 ರೂಪಾಯಿ ಖಾಲಿ ರೂಪಾಯಿ ನಾನೇನೋ ತಿಂದಿದ್ರೆ ಇಲ್ಲ ಯಾರ್ಕನ ಮೋಸ ಮಾಡಿದ್ರೆ ಹಾಕ್ರೋ ನೀವು. ಅಲ್ಲಣ್ಣ ಇವತ್ತು ನೀವು ಸ್ನೇಹಿತರು ಇರ್ಬೋದು, ಇಡೀ ಕರ್ನಾಟಕ ಜನತೆ ನನ್ನ ಜೊತೆಗಿದ್ದೀರ ನೀವು. ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ನಮ್ಮ ತಾಯಿ ತಂದೆ ಸಮಾನ ನೀವು. ಈ ಲೋಫರ್ ನನ್ನ ಮಕ್ಕಳು ಇವ್ರು ಹಾಕ್ದವ್ರಲ್ಲ ಇವ್ನ ಹೆಂಡ್ರ ಬಗ್ಗೆ ಇವ್ನ ಹೆಂಡ್ರ ಜೊತೆ ಮಾತಾಡಿದ್ವಿ. ಇವ್ನು ಹಾಕ್ಲಿ ಇವ್ರ ಅಪ್ಪನ ಇವ್ನು ಹುಟ್ಟಿದ್ರೆ ಇಲ್ಲ ನಾನು ಹುಟ್ಟಿದ್ರೆ ಈ ನನ್ನ ಮಕ್ಕಳನ್ನ ಹಾಕ್ಬೇಕು. ಇದು ಏನಣ್ಣ ಇವ್ರ ಹೆಂಡ್ರ ಜೊತೆ ಇವ್ನು ಕಿತ್ಲಾಡಿರೋದು ಇವ್ನ ಹೆಂಡ್ರನ್ನ ಇವ್ನು ಮಾಡಿರೋದು ಇವ್ನ ಮಕ್ಳು ಇವ್ನಿಗೆ ಹುಟ್ಟವ ಇಲ್ಲ ಅನ್ನೋದು ಅವನು ಹೇಳ್ತಾನೆ. ಅವನು ಸುಳೆ ಸುಪ್ನಾತಿ ಅಂತ ಅವನು ಮಂಜುನೋ ಅವಾಗ ಹೇಳ್ಬೇಕು ನೀನು ಸುಳೆ ಸುಪ್ನಾತಿ ಅಂತ ನಿಮ್ಮ ಅಮ್ಮನ ಅಂದಿದ್ರೆ ಅನ್ಬೇಕು. ಆ ಅಮ್ಮನ ಬಂದು ವಿಡಿಯೋ ಮುಂದೆ ಮಾತಾಡ್ತಾಳೆ ಏನಮ್ಮ ನಿಂದು ನಾನು 10 ರೂಪಾಯಿ ತಿಂದಿರೋದು ಇಲ್ಲ ನಿಮ್ಗೆ ಯಾರಿಗಾದ್ರೂ ಆಗಲಿ ನಾನು ಏನೋ 10 ರೂಪಾಯಿ ಮೋಸ ಮಾಡಿದ್ರೆ ಹೇಳ್ರಿ. ನಮ್ಮ ಜಮೀನೇನು ನಮ್ಮ ಆಸ್ತಿ ಏನೋ ಲೇ ನನ್ನ ಮಕ್ಕಳ ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಟೆನೆನ್ಸಿನಾಗ ಕೂಡ 1 ಗುಂಟೆ ಜಮೀನು ಹಾಕೊಂಡಿರೋ ಬದುಕಿರೋರ ನಾವು. ಇವತ್ತು ನನ್ನ ಮಕ್ಕಳು ನೀವು ವಿಡಿಯೋ ಮುಂದೆ ಬಂದು ನನಗೆ ಮಾತಾಡೋಕ್ಕೆ ದೇವ್ರಾನೇ ಇಷ್ಟ ಇಲ್ಲ, ನನಗೆ ಭಗವಂತನ ಸಾಕ್ಷಿಯಾಗಿ ನನಗೆ ಇಷ್ಟ ಇಲ್ಲ. ಭಾಳ ನೋವಾಗ್ತೈತೆ. ನಮ್ಮ ತಾಯಿ ಬಗ್ಗೆ ಇರ್ಬೋದು ನಮ್ಮ ಸ್ನೇಹಿತರ ಬಗ್ಗೆ ಇರ್ಬೋದು ಒಂದಲ್ಲ ಎರಡಲ್ಲ ಈ ನನ್ನ ಮಕ್ಕಳು ಮಾತಾಡಿರೋದು. ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನನ್ನನ್ನು ಅನ್ನಬಾರ್ದು ಮಾತುಗಳು ನಮ್ಮ ಸಂಸಾರದ ಮಾತುಗಳೆಲ್ಲ ಅದ್ದವ್ರೆ. ನಾನು ಜನತೆ ಕೇಳ್ಕೊಳೋದು ಒಂದೇ, ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಇವತ್ತು ನಾವು ಕಣ್ಣಾಗ ನೀರು ಹಾಕಿದ್ರೆ ಡ್ರಾಮಾ ಅಂತ ಕೆಲವ್ರು ಅಂತಾರೆ. ನಮ್ಮ ಮನಸ್ಸಾಗ ನಾನು ಆತ್ಮ ಸಾಕ್ಷಿಯಾಗಿ ಭಗವಂತನ ಸತ್ಯವಾಗಲು ಸಪ್ಲಮ್ಮನ್ಗೆ ನಾನು ಮಕ್ಕೋದು ಬಸವೇಶ್ವರನ ಸೇವೆ ನಾನು ಮಾಡ್ತಾ ಇರೋದು. ನಾನು ಏನಾದರೂ ಮೋಸ ಮಾಡಿದರೆ ನಾನು ಬದುಕೋದೇ ಸಾಕ್ಷಿ. ಇಲ್ಲಾಂದ್ರೆ ಭಗವಂತನ ಈ ನನ್ನ ಮಕ್ಕಳಿಗೆ ತೋರಿಸ್ಬೇಕು. ನೀವು ಜನತೆ ನೀವೇ ದೇವ್ರುಗಳು, ಧರ್ಮ ದೇವತೆಗಳು ನೀವೇನೇನೆ. ಇವತ್ತು ನೀವಿಲ್ಲ ಅಂದರೆ ಹೊರತು ಸಂತೋಷ ಇಲ್ಲ. ಒಂದು ಊರಿಗೆ ಹೋದ್ರೂ ಅಷ್ಟೇ ಗೌರವ ಕೊಟ್ಟು ಏನಣ್ಣ ಅಷ್ಟೇ ಮರ್ಯಾದೆ ಮಾಡ್ತಾಯಿದ್ದೀರ. ನಮ್ಮ ಸ್ನೇಹಿತರನ್ನ ನಮ್ಮ ಅಣ್ಣ ತಮ್ಮಂದ್ರನ್ನ ಒಂದೊಂದು ಮಾತುಗಳೆಲ್ಲ ಈ ನನ್ನ ಮಕ್ಕಳು ಅಂತ ಇರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು 3 ಬಿಟ್ಟು ನಿಂತುಬಿಟ್ಟವ್ರೆ, ನಾವು ಅದ್ರವ್ರಲ್ಲ. ನಮ್ಮೂರಾಗ ಬಂದರೆ ಇವತ್ತು ಮಾನ ಮರ್ಯಾದೆಗೆ ನಾವು ಬದುಕಿರೋರು, ಒಬ್ರಿಗೆ ಮೋಸ ಮಾಡಿಲ್ಲ. ಈ ನನ್ನ ಮಕ್ಕಳು ಒಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಏನಂದರೆ ಅದು ನಮ್ಮ ಅಪ್ಪನ ಅಂತಾರೆ ಇವರು ಲೋಪರ್ ಕೊಟ್ಟು ನನ್ನ ಮಗನು ಅಂತ ಕೇಳ್ತಾರೆ. ಇವರು ನಮ್ಮ ಅಪ್ಪನು ಎಷ್ಟು ಕಷ್ಟ ಬಿದ್ದು ನಮ್ಮ ಅಪ್ಪನ ಪ್ರಾಣವು. ಈ ನನ್ನ ಮಕ್ಕಳು ಒಂದೊಂದು ಮಾತಲ್ಲ ಸ್ವಾಮಿ ಅಂದಿರೋದು. ನೀವೇ ಧರ್ಮ ದೇವತೆಗಳು. ಇವತ್ತು ಎಲ್ಲ ನಮ್ಮ ಕರ್ನಾಟಕ ಜನತೆ ನೀವೇನೇನೆ ನನ್ನ ಮನಸ್ಸಿನಿಂಕ ನಾನು ಹೇಳ್ತಾ ಇರೋದು. ಇವತ್ತು ಅದೇನೋ ರಿಪೋರ್ಟ್ ಅಂತೆ, ದಯವಿಟ್ಟು ಮಾಡಿ.